ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ಇಡೀ ಜಗತ್ತಿಗೆ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ವೈಜ್ಞಾನಿಕವಾಗಿಯೂ ಸಾಕ್ಷಿ ಪುರಾವೆಗಳ ಸಮೇತವಾಗಿ ನಮ್ಮ ಪರಂಪರೆಯನ್ನ ಸಾಬೀತುಪಡಿಸುತ್ತಿದೆ. ಸಹಸ್ರಾರು ವರ್ಷಗಳ ಹಿಂದೆಯೇ ಈ ಜಗತ್ತು ಹೇಗಿತ್ತೋ, ಆದರೆ ನಮ್ಮ ಭಾರತದುದ್ದಗಲಕ್ಕೂ ಅದೊಂದು ಇತಿಹಾಸ ಸೃಷ್ಟಿಸಿದ ಅಮೋಘ ಯಾತ್ರೆ. ರಾಜ ಪರಂಪರೆಯಲ್ಲಿ ಇಡೀ ಭೂಮಿಯ ವಿಶ್ವದುದ್ದಗಲಕ್ಕೂ ತನ್ನ ಸಾಮರ್ಥ್ಯ ಹಾಗೂ ಮನುಕುಲಕ್ಕಿರುವ ಕುತೂಹಲದೊಂದಿಗೆ ನಾವು ಅರಿತು ನಡೆಯಬೇಕಾದ ವಿಚಾರವನ್ನೇ ಮುದ್ರಿಸಿ ಚಿತ್ರಿಸುತ್ತಿತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ದೇವಾಲಯದ ನಾನಾ ಕೆತ್ತನೆಗಳಲ್ಲಿ ಮನುಷ್ಯ ಹಾಗೂ ಈ ಪ್ರಕೃತಿಯ ನಡುವಿನ ಸಂಬಂಧವನ್ನ, ದೇವಾನುದೇವತೆಗಳ ನಡುವಿನ ವ್ಯತ್ಯಾಸವನ್ನ ಸಾರಿ ಹೇಳ್ತಿತ್ತು. ನೀವು ನೋಡಿರಬಹುದು, ಆ ಕಾಲದಲ್ಲಿಯೇ ವಿಮಾನಯಾನ, ಆಧುನಿಕ ಶಸ್ತ್ರ ಚಿಕಿತ್ಸೆಗೆ ಸಂಬಂಧಿಸಿದ ಪುರಾತನ ಕುರುಹುಗಳು, ಈಗಿನ ಕಾಲದ ತಂತ್ರಜ್ಞಾನದ ಆವಿಷ್ಕಾರಗಳೆಲ್ಲವೂ ಅಂದಿನ ಯುಗದಲ್ಲೇ ಅತ್ಯುನ್ನತ ಮಟ್ಟದಲ್ಲಿ ಚಾಲ್ತಿಯಲ್ಲಿತ್ತು. ಅವುಗಳ ಕುರಿತು ಅರಿತಿದ್ದ ಮಹಾನ್ ಜ್ಞಾನಿಗಳಿದ್ದರು ಎನ್ನುವುದನ್ನ ಶಿಲ್ಪ ಕಲೆಗಳ ಕೆತ್ತನೆಯಲ್ಲಿಯೇ ನಮಗೆ ಪುರಾವೆ ಸಿಗ್ತವೆ. ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ಕುತೂಹಲ ಹುಟ್ಟಿಸೋ ಒಂದು ರಹಸ್ಯಮಯ ಕೆತ್ತನೆಯನ್ನ ನಾವು ತೋರಿಸ್ತೇವೆ. ಆದರೆ ಅದಿರೋದು ಬೇರೆಲ್ಲೋ ಅನ್ಯ ರಾಜ್ಯಗಳಲ್ಲ, ಬದಲಿಗೆ ನಮ್ಮ ಕರುನಾಡಿನಲ್ಲೇ, ನಮ್ಮ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯದ ನೆಲೆಬೀಡು ಹಾಸನ ಜಿಲ್ಲೆಯಲ್ಲೇ. ಸ್ನೇಹಿತರೆ, ಈ ದೇವಾಲಯದ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಗರ್ಭಗುಡಿಗೆ ಎದುರು ಬದುರಾಗಿ ಬೇತಾಳ ಮೂರ್ತಿಯನ್ನ ಸಹಸ್ರ ವರ್ಷಗಳ ಹಿಂದೆಯೇ ಕೆತ್ತಲಾಗಿದೆ. ಇದರ ವಿಶೇಷತೆ ಅಂದ್ರೆ, ಈ ಮೂರ್ತಿಯ ಹೊಟ್ಟೆಯ ಬಲಭಾಗದಲ್ಲಿ ಒಂದು ರಂಧ್ರವಿದೆ. ಈ ರಂಧ್ರವೇ ಇಂದಿನ ವೈಜ್ಞಾನಿಕ ಯುಗಕ್ಕೆ ಕುತೂಹಲ ಹುಟ್ಟಿಸಿರುವುದು. ವಿದೇಶಿ ಸಂಶೋಧಕರು ಈ ದೇವಾಲಯಕ್ಕೆ ಸಂಶೋಧನೆಗೆ ಬಂದು ಹುಬ್ಬೇರಿಸಿಕೊಂಡು ಹೋಗುತ್ತಿರುವುದೇ ಸಾಕ್ಷಿ. ಬನ್ನಿ ಹಾಗಿದ್ರೆ ಆ ಮೂರ್ತಿ ಹಿಂದಿರೋ ವಿಶೇಷತೆ ಏನು, ಆ ದೇವಾಲಯವಾದ್ರೂ ಯಾವುದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ತಮ್ಮಲ್ಲಿ ಒಂದು ಮನವಿ, ಇಂತಹ ವಿಶೇಷವಾದ ಮಾಹಿತಿಗಳನ್ನ ಆದಷ್ಟು ಶೇರ್ ಮಾಡಿ, ನಮ್ಮ ನೆಲದ ಹಿರಿಮೆ, ಮಹಿಮೆ, ಗರಿಮೆಯನ್ನ ಆದಷ್ಟು ಮತ್ತೊಬ್ಬರಿಗೂ ತಿಳಿಸೋಣ. ಸ್ನೇಹಿತರೆ, ಈ ದೇವಾಲಯವನ್ನ ದೊಡ್ಡ ಗದ್ದವಳ್ಳಿ ದೇವಾಲಯ ಅಂತ ಕರೀತಾರೆ. ಈ ದೊಡ್ಡ ಗದ್ದವಳ್ಳಿಯು ಹಾಸನ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ. ಇದು ಹೊಯ್ಸಳ ಶೈಲಿಯ ಪುರಾತನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಸನದಿಂದ ಬೇಲೂರಿಗೆ ಹೋಗುವ ರಸ್ತೆಯಲ್ಲಿ 16 ಕಿಲೋಮೀಟರ್ ಸಾಗಿದರೆ ದೊಡ್ಡ ಗದ್ದವಳ್ಳಿ ಸಿಗುತ್ತೆ. ಇಲ್ಲಿಯ ಪ್ರಮುಖ ಆಕರ್ಷಣೆಯಾದ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಹೊಯ್ಸಳ ರಾಜ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1114ರಲ್ಲಿ ನಿರ್ಮಿಸಲಾಯಿತಂತೆ. ಈ ದೇವಾಲಯವು ಚತುಷ್ಕುಟ ಅಂದ್ರೆ ಒಂದೇ ಜಗತಿಯ ಮೇಲೆ 4 ಮುಖ್ಯ ಗರ್ಭಗುಡಿಗಳು ಮತ್ತು 4 ಮುಖ್ಯ ಶಿಖರಗಳಿರುವ ದೇವಾಲಯವಾಗಿದ್ದು, ಕಾಳಿಮಾತೆ, ಮಹಾಲಕ್ಷ್ಮಿ, ಶಿವಲಿಂಗ ಮತ್ತು ವಿಷ್ಣುಮೂರ್ತಿ ಇತ್ತು. ಹೀಗೆ 40 ವರ್ಷಗಳ ಹಿಂದೆ ಮೂಲ ವಿಷ್ಣು ವಿಗ್ರಹವು ಕಳವಾಗಿದ್ದು, ಸದ್ಯ ಕಾಲಭೈರವನ ಮೂರ್ತಿಯ ವಿಗ್ರಹಗಳಿವೆ. ಈ ದೇವಾಲಯಕ್ಕೆ ಪುರಾತನ ಪದ್ಧತಿಯಂತೆ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತೆ. ಈ ದೇವಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣದ ಸುಪರ್ದಿಗೆ ಒಳಪಟ್ಟಿದೆ. 1985ರಲ್ಲಿ ಈ ಆಲಯವನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಿದೆ. ಇಂದಿಗೂ ಈ ದೇವಾಲಯವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ತೆರೆದೇ ಇರುತ್ತೆ. ಕೊಲ್ಲಾಪುರದಲ್ಲಿರುವ ಹಾಗೆ ಹಾಸನದಲ್ಲಿಯೂ ಲಕ್ಷ್ಮೀ ದೇವಾಲಯವಿರೋದ್ರಿಂದ ಇದನ್ನ ಅಭಿನವ ಕೊಲ್ಲಾಪುರ ಅಂತಲೂ ಕರೆಯಲಾಗುತ್ತೆ. ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಅಪೂರ್ವ ಚತುಷ್ಕೂಟಾಚಲ ದೇವಾಲಯಕ್ಕಾಗಿ ಇದು ಪ್ರಸಿದ್ಧವಾಗಿದೆ. ಈ ಲಕ್ಷ್ಮೀ ದೇವಾಲಯವನ್ನ ವಿಷ್ಣುವರ್ಧನನ ಕಾಲದಲ್ಲಿ ಪಾರಿಯಾತ್ರದ ಮಹಾವಡ್ಡ ವ್ಯವಹಾರಿಕ ಕುಲಹಣ ರಾಹುತನು ಅವನ ಸತಿ ಸಹಜಾದೇವಿಯು ಸೇರಿ ಕಟ್ಟಿಸಿದರೆಂದು ಹೇಳಲಾಗುತ್ತೆ. ಅಲ್ಲದೆ 1113ಕ್ಕಿಂತಲೂ ಸ್ವಲ್ಪ ಈಚಿನದೆಂದು ಅಭಿಪ್ರಾಯ ಪಡಲಾಗಿದೆ. ಲಕ್ಷ್ಮೀ ದೇವಾಲಯವು 118 ಅಡಿ ಉದ್ದ, 112 ಅಡಿ ಅಗಲ ಇರುವ ಅಂಗಳದ ಮಧ್ಯದಲ್ಲಿದೆ. ಸುತ್ತಲೂ 7 ಅಡಿ ಎತ್ತರದ ಪ್ರಕಾರವಿದೆ. ಇದಕ್ಕೆ 2 ಮಹದ್ವಾರಗಳಿದೆ. ಪೂರ್ವ ದ್ವಾರ ಮಂಟಪ ಬಿದ್ದು ಹೋಗಿದೆ. ಪಶ್ಚಿಮ ದ್ವಾರ ಮಂಟಪ ಸ್ಥಿರವಾಗಿದೆ. ಇದರ 16 ಕಂಬಗಳು, 9 ಭುವನೇಶ್ವರಗಳು, ಅವುಗಳಲ್ಲಿ ಕೆತ್ತಿದ ತಾಂಡವೇಶ್ವರ ಮತ್ತು ಅಷ್ಟದಿಕ್ಪಾಲಕ ವಿಗ್ರಹಗಳು ಆಕರ್ಷಕವಾಗಿವೆ. ಲಕ್ಷ್ಮೀ ದೇವಾಲಯಕ್ಕೆ 4 ಗೋಪುರಗಳು, 4 ಗರ್ಭಗೃಹಗಳು, 4 ಅಂತರಾಳಗಳು, ಇವೆಲ್ಲಕ್ಕೆ ಸಮಾನಾದ 15 ಅಂಕಣಗಳ ಒಂದು ನವರಂಗವೂ ಇದೆ. ಪೂರ್ವ ದಿಕ್ಕಿನ ಗರ್ಭಗುಡಿಯಲ್ಲಿ ಸಮಭಂಗದಲ್ಲಿ ನಿಂತಿರುವ ಚತುರ್ಭುಜ ಸಹಿತ ಲಕ್ಷ್ಮೀ ವಿಗ್ರಹ, ಪಶ್ಚಿಮದ ಗರ್ಭಗುಡಿಯಲ್ಲಿ ಭೂತನಾಥ ಲಿಂಗ, ದಕ್ಷಿಣದ ಗರ್ಭಗೃಹದಲ್ಲಿ ಭೈರವ ವಿಗ್ರಹ, ಉತ್ತರದ ಗರ್ಭಗೃಹದಲ್ಲಿ ಸುಖಾಸನದಲ್ಲಿ ಕುಳಿತ ಅಷ್ಟಭುಜದ ಸುಂದರವಾದ ಕಾಳಿಯ ವಿಗ್ರಹ, ಹೀಗೆ 4 ಮೂರ್ತಿಗಳಿವೆ. ಭೈರವ ವಿಗ್ರಹದ ಪೀಠದ ಮೇಲೆ ಗರುಡ ವಿಗ್ರಹವನ್ನ ಕೆತ್ತಿರುವುದರಿಂದ ಮೊದಲು ಇಲ್ಲಿ ವಿಷ್ಣು ವಿಗ್ರಹವಿತ್ತೆಂದು ಊಹಿಸಬಹುದಾಗಿದೆ. ಈ ವಿಗ್ರಹವನ್ನೇ ಕಿಡಿಗೇಡಿ ಕಳ್ಳರು ಹೊತ್ತೊಯ್ದಿದ್ದಾರೆ. ಇನ್ನು ಕಾಳಿಯ ವಿಗ್ರಹ ರುದ್ರ ಭೀಕರವಾದದ್ದು.
ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಧಾನವಾದ ವಿಷಯವೇ ಈ ಗುಡಿಯ ಅಂತರಾಳ ಭಾಗದಲ್ಲಿ ಆಚೀಚೆ ನಿಂತಿರುವ ಬೆತ್ತಲೆ ಬೇತಾಳ ವಿಗ್ರಹಗಳು. ಬೇರಾವುದೇ ದೇವಾಲಯಗಳಲ್ಲೂ ನೋಡಲು ಸಿಗದ ಬಲು ಅಪರೂಪವಾದ ಕೆತ್ತನೆಯೇ ಈ ಮೂರ್ತಿಗಳು. ಇವು ಸುಮಾರು 6 ಅಡಿ ಎತ್ತರವಿದ್ದು ಕೇವಲ ಅಸ್ಥಿಪಂಜರದ ಆಕಾರದಲ್ಲಿರುವ ಈ ವಿಗ್ರಹಗಳಲ್ಲಿ ಒಂದರ ಕೈಗಳು ಮುರಿದಿವೆ. ಈ ಮೂರ್ತಿಗಳನ್ನೇ ಇಂದಿಗೂ ಸಂಶೋಧಿಸಲು ಭಾರತ ಮಾತ್ರವಲ್ಲದೆ ವಿದೇಶಿಗರು ಕೂಡ ಬರ್ತಾರೆ. ಅಲ್ಲದೆ ಈ ಮೂರ್ತಿಯಲ್ಲಿನ ವಿಶೇಷ ರಂಧ್ರದ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ಪಡೆದುಕೊಳ್ತಾರೆ. ಈ ಮೂರ್ತಿಯ ವಿಶೇಷವೇ ಇಂದಿಗೆ ವೈದ್ಯಕೀಯ ಲೋಕಕ್ಕೆ ಸೋಜಿಗವೆನಿಸಿದೆ. ಅದೇನೆಂದ್ರೆ ಈ ಬೇತಾಳನ ವಿಗ್ರಹವನ್ನ ಪಾನಮತ್ತ ವ್ಯಕ್ತಿಯಂತೆ ಬಿಂಬಿಸಲಾಗಿದ್ದು, ಲಿವರ್ಗೆ ಸಂಬಂಧಿಸಿದ ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಗಾದಾಗ ಹೊಟ್ಟೆಯ ಇದೇ ಭಾಗದಲ್ಲಿ ರಂಧ್ರವನ್ನು ಕೊರೆದು ಲಿವರ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ. ಇದು ಇತ್ತೀಚಿನ ಆಧುನೀಕರಣದಲ್ಲಿ ವೈದ್ಯಲೋಕ ಕಂಡುಕೊಂಡಿರುವಂತಹ ಚಿಕಿತ್ಸಾ ವಿಧಾನ. ಆದರೆ ಇದೇ ಮಾದರಿಯನ್ನ ಸಹಸ್ರ ವರ್ಷಗಳ ಹಿಂದೆಯೇ ಕಂಡುಕೊಂಡಿರುವುದು ನಿಜಕ್ಕೂ ವಿಶೇಷ. ಮತ್ತು ಕೆಲವು ರಹಸ್ಯ ಕಥಾನಕಗಳಂತೆ ಆ ಹೊಟ್ಟೆಯೊಳಗೆ ರಾಜಕಾಲಕ್ಕೆ ಸಂಬಂಧಿಸಿದ ಕೆಲವು ರಹಸ್ಯಗಳು ಮುದ್ರೆಗಳನ್ನು ಹೋಲುವಂತಹ ಸೂಚನೆಯಂತೆ ಆ ರಂಧ್ರವನ್ನು ಕೊರೆಯಲಾಗಿದೆ. ಅಲ್ಲದೆ ಆ ದೇವಾಲಯದ ಬಲಭಾಗದಲ್ಲಿ ರಾಜವಂಶಕ್ಕೆ ಸಂಬಂಧಿಸಿದ ಕೆಲವು ಗೌಪ್ಯ ವಸ್ತುಗಳು ಇವೆ ಅನ್ನೋ ವಿಚಾರವೂ ಕೂಡ ಹರಿದಾಡ್ತಿದೆ. ಅಲ್ಲದೆ ಕೆಲವು ಕಡೆಗಳಲ್ಲಿ ತಂತ್ರವಿಧಿತ ಚಿಹ್ನೆಗಳನ್ನು ಮುದ್ರಿಸಿರುವುದು ಇಂದಿಗೂ ನಾನಾ ಕುತೂಹಲಕ್ಕೆ ಎಡೆ ಮಾಡಿದೆ. ಇನ್ನು ಕಾಳಿಗುಡಿಗೆ ಹೊಂದಿಕೊಂಡ ನವರಂಗದಲ್ಲಿ ಪೂರ್ವ ಹಾಗೂ ಪಶ್ಚಿಮಾಭಿಮುಖವಾಗಿ 2 ದ್ವಾರಗಳಿವೆ. ಇವುಗಳಲ್ಲಿ ಪಶ್ಚಿಮ ದ್ವಾರ ಸುಂದರವಾದ ಕೆತ್ತನೆ ಕೆಲಸಗಳಿಂದ ಕೂಡಿದೆ. ಇದರ ಬಾಗಿಲು ಪಟ್ಟಿಕೆಗಳಲ್ಲಿ ವೈಷ್ಣವ ದ್ವಾರಪಾಲಕರ ವಿಗ್ರಹಗಳನ್ನು ಕೆತ್ತಲಾಗಿದೆ. ದೇವಾಲಯದ ಹೊರ ಗೋಡೆಯ ಮೇಲೆಲ್ಲ ಸಣ್ಣ ಗೋಪುರಗಳನ್ನು ಹೊತ್ತುಕೊಂಡ ಸ್ತಂಭಿಕೆಗಳನ್ನು, ದೇವಕೋಷ್ಠಗಳನ್ನು ಕೆತ್ತಲಾಗಿದೆ. ಇವುಗಳಲ್ಲಿ ಯಾವುದೇ ವಿಗ್ರಹವಿಲ್ಲ. ಕಾಳಿಕಾ ದೇವಾಲಯದ ಹಿಂಗೋಡೆಯ ಮೇಲೆ ಮಾತ್ರ ಕಾಳಿಯ ಉಬ್ಬುಗೆತ್ತನೆ ಶಿಲ್ಪವಿದೆ. ದೇವಾಲಯದ ಭಿತ್ತಿ ಭಾಗದ ಮೇಲೆ ಕಪೋತ ಮತ್ತು ಅದರ ಮೇಲೆ 4 ಶಿಖರಗಳು ಶೋಭಿಸ್ತವೆ. ಇವುಗಳಲ್ಲಿ ಲಕ್ಷ್ಮೀಗುಡಿಯ ಶಿಖರ ಚಾಲುಕ್ಯ ಶೈಲಿಯಲ್ಲೂ ಉಳಿದವು ಕದಂಬ ನಾಗರ ಶೈಲಿಯಲ್ಲೂ ಇವೆ. ಸುಖನಾಸಿ ಭಾಗದಲ್ಲಿ ಹೊಯ್ಸಳ ಲಾಂಛನ ಶಿಲ್ಪಗಳಿವೆ. ಕಾಳಿಗುಡಿಯ ಪಕ್ಕದಲ್ಲೇ ಭೈರವನ ಪ್ರತ್ಯೇಕವಾದ ಗುಡಿ ಇದೆ. ಅದರಲ್ಲಿ ಗರ್ಭಗೃಹ ಹಾಗೂ ತೆರೆದ ಅಂತರಾಳಗಳಿದೆ. ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹ ಈಗ ಇಲ್ಲ. ಅಲ್ಲಿ ಚಿಕ್ಕದಾದ ಬೇರೊಂದು ವಿಗ್ರಹವನ್ನ ಇಡಲಾಗಿದೆ. ಇದರ ಬಾಗಿಲು ಪಟ್ಟಿಕೆಗಳ ಮೇಲೆ ಕೆಲವು ಶಿಲ್ಪಗಳನ್ನು ಕೂಡ ಕೆತ್ತಲಾಗಿದೆ. ಇವುಗಳ ಪೈಕಿ ದಕ್ಷಿಣ ಮೂರ್ತಿ ಹಾಗೂ ಮೋಹಿನಿಯ ವಿಗ್ರಹಗಳು ಸತ್ತು ಬಿದ್ದಿರುವವನೊಬ್ಬನ ತಲೆಯನ್ನ ತುಳಿಯುತ್ತಾ ನಿಂತಂತೆ, ಇನ್ನೊಬ್ಬ ತನ್ನ ತಲೆಯನ್ನೇ ಕತ್ತಿಯಿಂದ ಕತ್ತರಿಸಿಕೊಳ್ಳುತ್ತಿರುವಂತೆ ಕೆತ್ತಿರುವ ಶಿಲ್ಪವು ನಿಜಕ್ಕೂ ಗಮನಾರ್ಹವಾದವುಗಳು. ದೇವಾಲಯದ ಪ್ರಾಕಾರಕ್ಕೆ ಹೊಂದಿಕೊಂಡಂತೆ 4 ಮೂಲೆಗಳಲ್ಲಿ 4 ಪುಟ್ಟ ಗುಡಿಗಳು ಉತ್ತರ ಹಾಗೂ ದಕ್ಷಿಣಾಭಿಮುಖವಾಗಿದೆ. ಇವುಗಳ ದ್ವಾರದ ಲಲಾಟ ಬಿಂಬದ ಮೇಲೆ ಲಕ್ಷ್ಮೀ ವಿಗ್ರಹವನ್ನ ಕೆತ್ತಲಾಗಿದ್ದರೂ ಕೂಡ ಮೂಲ ಗುಡಿಯಲ್ಲಿ ಯಾವ ಮೂರ್ತಿಗಳಿದ್ದುವೆಂಬುದನ್ನು ಹೇಳಲಾಗುವುದಿಲ್ಲ. ಈ ಗುಡಿಗಳ ಶಿಖರಗಳು ಕದಂಬ ನಾಗರ ಶೈಲಿಯವು. ಒಟ್ಟು 9 ಶಿಖರಗಳಿಂದ ಕೂಡಿದ ಈ ದೇವಾಲಯ ಹೊಯ್ಸಳ ವಾಸ್ತುಶಿಲ್ಪದಲ್ಲೇ ಅಪರೂಪವಾದದ್ದು. ದೊಡ್ಡ ಗದ್ದವಳ್ಳಿಯಲ್ಲಿ ಇದುವರೆಗೂ ಸುಮಾರು 16 ಶಾಸನಗಳು ದೊರಕಿವೆ. ದೇವಾಲಯವನ್ನ ನಿರ್ಮಿಸಿದವನು ವಿಶ್ವಕರ್ಮ ಶುಭಾಷಿತನೆಂದು ಖ್ಯಾತನಾದ ಮಲ್ಲೋಜ ಮಾಣಿಯೋಜ ಎಂಬುದಾಗಿ ಆ ಶಾಸನಗಳ ಪೈಕಿ ಒಂದರಲ್ಲಿ ಹೇಳಲಾಗಿದೆ. ದೇವಾಲಯದ ಬೇರೆ ಬೇರೆ ಅಂಗಭಾಗಗಳನ್ನ ತಾಂತ್ರಿಕ ಪರಿಭಾಷೆಯಲ್ಲಿ ವರ್ಣಿಸಿದೆ. ಕೊನೆಯಲ್ಲಿ ದೇವಸ್ಥಾನವನ್ನ ಗೃಹರಾಜ ಎಂಬುದಾಗಿ ಹೆಸರಿಸಲಾಗಿದೆ. ಲಕ್ಷ್ಮೀ ದೇವಾಲಯದ ಪೂರ್ವ ಭಾಗದಲ್ಲಿ ಪುಷ್ಕರಣಿಯೊಂದು ಇದೆ. ಇದರ ಪಾವಟಿಗೆಗಳ ಬದಿಯಲ್ಲಿ ಭಗ್ನ ಮೂರ್ತಿಗಳು, ಆತ್ಮಾರ್ಪಣ ಶಿಲೆಗಳು ಬಿದ್ದಿವೆ. ಕೇಂದ್ರ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನ ಇಂದಿಗೂ ಕೈಗೊಂಡಿದ್ದಾರೆ. ಅಂತೂ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಅನ್ನುವುದಕ್ಕೆ ಇಂತಹ ನಾನಾ ದೇವಾಲಯಗಳು, ಸ್ಮಾರಕಗಳು ತಲೆ ಎತ್ತಿ ನಿಂತಿರೋದು ಈ ಮಣ್ಣಿಗೆ ಸಂದ ತಾಕತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.